ಶರಣಂ 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 ದೇವಿ ಕೃಪಾಕರಿ ಪಾಲಿಸು ಬನವರಿತ ತಾಯಿ ಶ್ರೀ ಗೌರಿ ಪಾಲಿಸು ಬನವರಿತ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ಶರಣಂ 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 ದೇವಿ ಕೃಪಾಕರಿ ಪಾಲಿಸು ಬನವರಿತ ತಾಯಿ ಶ್ರೀ ಗೌರಿ ಪಾಲಿಸು ಬನವರಿತ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ಬಡವರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಬಡವರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಕರುಣಿಸಿ ನೀ ಕಾಯಿ ತಾಯಿ ಶ್ರೀ ಗೌರಿ ಕರುಣಿಸಿ ನೀ ಕಾಯಿ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ರೈತರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ರೈತರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಕರುಣೆಯ ತೋರಮ್ಮ ವರವನು ನೀಡಮ್ಮ ಕರುಣೆಯ ತೋರಮ್ಮ ವರವನು ನೀಡಮ್ಮ ಶರಣಂ 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 ದೇವಿ ಕೃಪಾಕರಿ ಶರಣಂ 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 ದೇವಿ ಕೃಪಾಕರಿ ದೇವಿ ಕೃಪಾಕರಿ ದೇವಿ ಕೃಪಾಕರಿ ದೇವ ಮಾರುತೇಶ್ವರ ಈ ಜಗದಲ್ಲಿ ಜನಿಸಿದ ನರಮಾನವರಿಗೆ ಏನಾದರೂ ವಿಷ ಜಂತು ಕಚ್ಚಿದ ಕೂಡಲೇ ನಿನ್ನ ಸನ್ನಿಧಾನಕ್ಕೆ ಬಂದು ಭಕ್ತಿಯಿಂದ ಬೇಡಿಕೊಂಡ್ರೆ ಅವರ ದೇಹದಲ್ಲಿದ್ದ ಎಲ್ಲ ವಿಷವನ್ನು ಮಾಯ ಮಾಡಿ ಮತ್ತೆ ಅವರಿಗೆ ಪುನರ್ಜನ್ಮವನ್ನು ನೀಡುವ ಮಹಾದೇವ ನೀನು ದೇವ ಈ ಗ್ರಾಮದಲ್ಲಿ ನೆಲೆಯೂರು ನಿಂತಿರುವ ಅಗರ್ಭ ಶ್ರೀಮಂತನಾದ ಆ ನರನಾಗರ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಈ ಬಡವರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ತಾಯಿ ಇದನ್ನು ನೀನು ಕಣ್ತೆರೆದು ನೋಡ್ಲಾರಿಯ ಆ ದುಷ್ಟ ನಾಗಿಗೌಡನಂತ ದುಷ್ಟ ಶ್ರೀಮಂತರನ್ನ ಸೊಕ್ಕ ನಡಗಿಸಿ ಈ ಬಡವರನ್ನ ಕೈ ಹಿಡಿದು ಕಾಪಾಡು ತಂದೆ ಕಾಪಾಡು ಹೇಮ ಶ್ರೀ ದ್ಯಾಮಮ್ಮ ದೇವಿ ಸನ್ನಿಧಿಯಲ್ಲಿ ಶ್ರೀ ದ್ಯಾಮಮ್ಮ ದೇವಿ ಪೂಜೆಯನ್ನು ಮೊದಲವೇ ಮುಗಿತು ಬನ್ನಿ ಸ್ವಾಮಿ ದೇವರಿಗೆ ನಮಸ್ಕರಿಸಿ ಸರಿ ಆಯ್ತು ಹೇಮ ಹೇಮ ಇಂದು ಸೋಮವಾರ ನನ್ನ ಜೋಡಿ ಹತ್ತುಗಳಾದ ರಾಮ ಲಕ್ಷ್ಮಣನು ಮೈ ತೊಳ್ಕೊಂಡು ಬಂದಿದ್ದೇನೆ ಹಾಗೆ ಪೂಜೆ ಮಾಡಿಬಿಡು ಆಯ್ತು ಸ್ವಾಮಿ ಹೇಮ ನಾನು ಸ್ವಲ್ಪ ಎತ್ತುಗಳನ್ನು ಹೊರಗಡೆ ಕಟ್ಟಿ ಮೇವು ಹಾಕಿ ಬರುತ್ತೇನೆ ಆಯ್ತು ಸ್ವಾಮಿ ಹೋಗಿ ಬನ್ನಿ ತಂದೆ ಮಾರುತೇಶ್ವರ ನಮ್ಮ ಬಾಳಿಗೆ ಆಧಾರ ಸ್ತಂಭವಾಗಿರುವ ಈ ರಾಮ ಲಕ್ಷ್ಮಣನ ಕಾಪಾಡುವ ಭಾರ ನಿನ್ನದು ದೇವ, ನಿನ್ನದು.
ಹೇಮಾ ಶ್ರೀ ದುರ್ಗಾದೇವಿಯ ಸನ್ನಿಧಿಯಲ್ಲಿ ನಿಂತು ಏನೋ ಬೆಳ್ಕೊಂತ ಕಾಣುತ್ತಿದ್ದಿಲ್ಲ, ಏನದು? ಬನ್ನಿ ಸ್ವಾಮಿ, ಬಡತನದ ಭವನಿಯಿಂದ ಬೇಗ ನಮ್ಮನ್ನು ದೂರ ಮಾಡಿ ಈ ಸಮಾಜದಲ್ಲಿ ಮುಂದೆ ಬರುವಂತೆ ಮಾಡುವಂತ ದೇವರಲ್ಲಿ ಬೇಡ್ಕೊಂಡೇರಿ. ಹೇಮಾ ಬಡತನ, ಹೇಮಾ ಬಡವರಾಗಿ ಇರಬೇಕು, ಶ್ರೀಮಂತರು ಹಾಗೆ ಮೆರಿಬೇಕನ್ನುವ ಮಾಡುವ ಕಾಲ ಇದು ಹೇಮಾ, ಮಾಡುವ ಕಾಲ ಇದು. ಸ್ವಾಮಿ, ಈ ನಮ್ಮ ಭಕ್ತಿ ಭಾವಕ್ಕೆ ಮೆಚ್ಚಿ ಇಂದಿಲ್ಲ ನಾಳೆ ಆದರೂ ಆ ದೇವರು ನಮ್ಮನ್ನ ಕೈ ಹಿಡಿದು ನಡೆಸ್ತಾನೆನ್ನುವ ನಂಬಿಕೆ ನನಗಿದೆ ಸ್ವಾಮಿ, ನನಗಿದೆ. ನಂಬಿಕೆ ಇನ್ನೇನದಿಯ ನಂಬಿಕೆ ಮಾ? ನಂಬಿಕೆ ಎನ್ನುವ 3 ಅಕ್ಷರ, ದೇವರು ಎನ್ನುವ 2 ಅಕ್ಷರಕ್ಕೆ ಮಾರಿ ಹೋಗಿರುವಾಗ ಇನ್ನೆಲ್ಲಿ ನಂಬಿಕೆ ಮಾ? ಇನ್ನೆಲ್ಲಿ ನಂಬಿಕೆ? ಸ್ವಾಮಿ, ನಂಬಿ ಕೆಟ್ಟವರಿಲ್ಲ ರಂಗಯ್ಯ, ನಂಬದೆ ಕೆಟ್ಟವರಿಲ್ಲ ರಂಗಯ್ಯ ಅನ್ನುವ ಕನಕದಾಸರ ವಾಣಿಯನ್ನ ನೀವು ಕೇಳಿಲ್ವೇ ಸ್ವಾಮಿ? ಮನುಷ್ಯನಿಗೆ ನಂಬಿಕೆ ಅನ್ನೋದು ಬಹಳ ಮುಖ್ಯ ಸ್ವಾಮಿ, ಮುಖ್ಯ. ಮಾ ಅತಿಯಾಗಿ ದೇವರು ನಂಬಿ ಪೂಜೆ ಪುನಸ್ಕಾರಿ ಅಂದು ಸಮಯ ಹಾಳು ಮಾಡಬೇಡ ಮಾ, ಸಮಯ ಹಾಳು ಮಾಡಬೇಡ. ಸ್ವಾಮಿ, ಇಂದೇಕೋ ದೇವರ ಬಗ್ಗೆ ಇಷ್ಟೊಂದು ವಿಚಿತ್ರವಾಗಿ ನುಡಿತಾ ಇದ್ರಲ್ಲ, ಯಾಕೆ? ಮಾ ಅದೇನಂತ ಹೇಳಲಿ ಮಾ, ಏನಂತ ಹೇಳಲಿ? ಸ್ವಾಮಿ, ಅದೇನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳಿ ಸ್ವಾಮಿ. ಹೇಳುತ್ತೇನೆ ಮಾ, ಹೇಳುತ್ತೇನೆ. 20 ವರ್ಷಗಳ ಹಿಂದೆ ಶ್ರೀರಾಮಕ ದೇವಿ ಸನ್ನಿಧಿಯಲ್ಲಿ ಸಮಾಖ್ಯ ಮದಿಗಳಿದ್ದು, ಆ ಸಂದರ್ಭದಲ್ಲಿ ಈ ಅನಾಥನಿಗೆ ತಂದೆ ತಾಯಿಯ ಸಾಕಿ ಸಲುವಿದ ಶ್ರೀರಾಮಚಂದ್ರ ಸೀತಾಮಾತೆಯನ್ನು ಆ ವಿಷಕಡ್ಡ ಆ ನರನಾಗ ಸೇರಿ ಕೊಲೆ ಮಾಡಿದರೆ ಮಾ, ಕೊಲೆ ಮಾಡಿದರು. ಸ್ವಾಮಿ, ಸ್ವಾಮಿ, ಇದೇನು ಹೇಳ್ತಾ ಇದ್ರ ನೀವು? ಹೌದು ಮಾ, ಇದೇ ಸೋಮವಾರ ನಡೆದು ಹೋಯ್ತು ಆ ಘಟನೆ. ಸ್ವಾಮಿ, ಇಂಥ ಬೆಟ್ಟದಂತ ಭವನೆಯನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅದೆಷ್ಟು ದಿನ ಅಂತ ಕಷ್ಟ ಪಡ್ತಾ ಇದ್ದೀರಾ ಸ್ವಾಮಿ ನೀವು? ಮತ್ತೇನು ಮಾಡುವುದೇ ಮಾ, ಪಾಲಿಗೆ ಬಂದಿದ್ದು ಪಂಚಾಮೃತ ಎಂದು ತಿಳಿದು ಅರಿತು ಬಾಳಿದರೆ ಈ ಭೂಮಿ ಮೇಲೆ ಮನುಷ್ಯನಾಗಿ ಹುಟ್ಟಿದುಕೊಂಡು ಸ್ವಾರ್ಥಕ್ಕೆ ಮಾ, ಸ್ವಾರ್ಥಕ್ಕಾಗುತ್ತದೆ. ಸ್ವಾಮಿ, ಈ ವಿಷಯ ನಿಮ್ಮ ತಮ್ಮ ರಾಜೇಂದ್ರನಿಗೆ ಗೊತ್ತಿದೆಯೇನ್ರಿ? ಇಲ್ಲ ಮಾ, ಇಲ್ಲ. ಯಾಕೆಂದರೆ ಆಗ ಅವನು 5 ವರ್ಷದವನಿದ್ದ. ಈಗ ವಿಷಯ ತಿಳಿದರೆ ಅದೇ ಚಿಂತೆಯಲ್ಲಿ ಕೊರಗೋನೆಂದು ಆ ವಿಷಯವನ್ನು ಬಚ್ಚಿಟ್ಟೆ ಮಾ, ಬಚ್ಚಿಟ್ಟೆ. ಸ್ವಾಮಿ, ಎಷ್ಟು ದಿನ ಅಂತ ಈ ವಿಷಯವನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತೀರಾ ಸ್ವಾಮಿ? ಆದಷ್ಟು ಬೇಗ ಈ ವಿಷಯವನ್ನ ನಿಮ್ಮ ತಮ್ಮನಿಗೆ ಹೇಳಿಬಿಡಿ. ಇವಾಗ ಬೇಡ ಮಾ, ಯಾಕಂದರೆ ಅವನು ಮುಂದೆ ಬಾಳಿ ಬದುಕಬೇಕಾದವನು. ಮುಂದೆ ಕಾಲ ಬಂದಾಗ ನಾನೇ ಹೇಳುತ್ತೇನೆ. ಅಲ್ಲಿವರೆಗೆ ಆ ವಿಷಯ ನಮ್ಮಿಬ್ಬರಲ್ಲೇ ಇರಲಿ. ಆಯ್ತು ಸ್ವಾಮಿ, ನಿಮ್ಮ ಇಷ್ಟದಂತೆ ಆಗಲಿ. ಮೈದುನ ರಾಜೇಂದ್ರ ಬರುವ ಹೊತ್ತಾಯ್ತು, ನಾನು ಒಳಗಡೆ ಕೆಲಸ ಇದೆ, ಕೆಲಸ ಮಾಡ್ತೀನಿ. ನಿಲ್ಲೇ ನನ್ನಲ್ಲೇ. ಈ ಸುಂದರ ಸಮಯದಲ್ಲಿ ಒಂದು ಇಂಪಾದ ಗೀತೆನ ಹಾಡಬಾರದೆ? ಪತಿಯಾಜ್ಞೆ ಅಂದಾದ್ರೂ ಮೀರಿದುಂಟೆ, ನಿಮ್ಮ ಇಷ್ಟದಂತೆ ಆಗಲಿ. ನನ್ನ ಚೆಲುವೆ ಸಿಹಿ ಮತ್ತು ನೀರು ಕಾಣಿಕೆ
ನೀತಿನ ನೆನಪುಗಳು ಎದೆ ತುಂಬಿ ಹಾಗಾಗಿದೆ. ನೀ ಬಂಧನ ಬಹುಜನ್ಮದ ಕಥೆಯನ್ನು ಮನಹರಿದೆ. ನೀ ಬಂಧನ ಬಹುಜನ್ಮದ ಕಥೆಯನ್ನು ಮನಹರಿದೆ. ಸುಲಭ ಸಂಗೀತವ ಹಾಡಿದೆ, ಸುಲಭ ಸಂಗೀತವ ಹಾಡಿದೆ. ದೇಗೌರ ತುದಿಯಲ್ಲಿ ಕೇಶವನೆ ಗುರುಂತೆ, ಗೌರ ತುದಿಯಲ್ಲಿ ಕೇಶವನೆ ಗುರುಂತೆ. ಅನುದಿನ ಅನುಚನ ಹುಲಿತಲಿ ಸಿಹಿ ಮುತ್ತಿನ ಕಾಣಿಕೆ, ಈ ಮಾನವನ ಸನಿಹಗೆ. ಲಾ 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 ಅಣ್ಣ ಅತ್ತಿಗೆ. ಬಾ ಸಹೋದರ, ಈಗ ಬಂದೇನಪ್ಪ. ಹೌದಣ್ಣ, ಈಗ ತಾನೇ ಬಂದೆ. ಬಾರಪ್ಪ ಮೈತ್ನ, ಆತನ ನನ್ನ ತಂದೆ ಮಾರುತೇಶ್ವರನ ಆಶೀರ್ವಾದವನ್ನು ಪಡೆದುಕೋ. ಅತ್ತಿಗೆ, ದೇವರ ಆಶೀರ್ವಾದ ನನಗೆ, ನಿಮ್ಮ ಆಶೀರ್ವಾದ ಮುಖ್ಯ ನನಗೆ. ಎದ್ದೇಳು ಸಹೋದರ, ಎದ್ದೇಳು. ಈ ಕರುನಾಡಿನಲ್ಲಿ ಕಲಿಯುಗದ ಕೇಸರಿ ಆಗಬೇಕನ್ನೋದು ನನ್ನ ಬಲವಾದ ಆಶೀರ್ವಾದಪ್ಪ, ಬಲವಾದ ಆಶೀರ್ವಾದ. ಅಣ್ಣ ಆಶೀರ್ವಾದಿಸು. ಎದ್ದೇಳು ಸಹೋದರ, ಎದ್ದೇಳು. ಎದ್ದೇಳು ಸಹೋದರ, ಎದ್ದೇಳು. ಈ ಕರುನಾಡಿನಲ್ಲಿ ಕೇಸರಿ ಆಗಬೇಕನ್ನೋದು ನನ್ನ ಬಲವಾದ ಆಶೀರ್ವಾದಪ್ಪ, ಬಲವಾದ ಆಶೀರ್ವಾದ. ಅತ್ತಿಗೆ ಆಶೀರ್ವಾದಿಸಮ್ಮ. ಎದ್ದೇಳಪ್ಪ ಮೈದುನ, ಎದ್ದೇಳು. ಈ ಪುಣ್ಯ ಭೂಮಿಯಲ್ಲಿ ನೀನೊಬ್ಬ ವೀರಪುತ್ರನಾಗಿ ಮೆರಿಬೇಕನ್ನೋದೇ ಈ ನಿನ್ನ ಅತ್ತಿಗೆಯ ಬಲವಾದ ಆಸೆಯಪ್ಪ. ಅಣ್ಣ ಅತ್ತಿಗೆ, ಈ ಕಲಿಯುಗದಲ್ಲಿ ಘೋರ ಕೃತ್ಯಗಳ ಮಾಡುವರ ಕಿರಾತಕರ ಕರಳನ್ನೇ ಬಗೆದು ಈ ಭೂದೇವಿಗೆ ಸಮರ್ಪಿಸಿ ಈ ಪುಣ್ಯ ಭಾರತದಲ್ಲಿ ಹೇಮಂತನ ತಮ್ಮ ಈ ಗಂಡುಗಲಿ ರಾಜೇಂದ್ರನೇ ಅಲ್ಲ. ತಮ್ಮ ಸಹೋದರ, ನೀನು ನೌಕರಿ ಹೋದ ವಿಷಯ ಏನದಪ್ಪ? ನೌಕರಿ ಅಣ್ಣ, ನೌಕರಿ ಎಂಬ ನಾನುಡಿಗೆ ನೀರರ್ಚ ಬಂದುಬಿಟ್ಟೆನಣ್ಣ. ನೀನೊಂದಿಗೆ ಇರಬೇಕೆಂದು. ಮೈದುನ, ಮೈದುನ, ಏನು ಹೇಳ್ತಾ ಇದೀಯಪ್ಪ ನೀನು? ಏನಾಯ್ತು ಅಂತ ಸ್ವಲ್ಪ ಬಿಡಿಸಿಗೆ ಹೇಳು. ಅತ್ತಿಗೆ, ಈಗಿನ ಕಾಲದಲ್ಲಿ ನಮ್ಮಂತ ಬಡಗರು ಸಿಗಬೇಕಾದ್ರೆ ಲೆಕ್ಕವಿಲ್ಲದ ಲಂಚ ಕೊಡಬೇಕು ಈಗಿನ ಲುಚ್ಚಾಧಿಕಾರಿಗಳಿಗೆ. ಏನಾಯ್ತಂದು ಬಿಡಿಸಿ ಹೇಳಪ್ಪ ತಮ್ಮ ರಾಜೇಂದ್ರ. ಅಣ್ಣ, ನೌಕರಿ ಮಾಡಬೇಕಾದ್ರೆ ನಮ್ಮಂತ ಬಡವರು ಮೇಲಧಿಕಾರಿಗಳಿಗೆ ಅವರು ಕೇಳಿದಷ್ಟು ಲಂಚ ಕೊಡಬೇಕು. ಅದು ಅಲ್ಲದೆ ಇನ್ನು 3 ದಿನದಲ್ಲಿ 5 ಲಕ್ಷ ರೂಪಾಯಿ ಕೊಡಬೇಕೆಂದು ಕೇಳಿದರು. ಅದಕ್ಕೆ ನಾನು ನೌಕರಿಯ ಬೇಡ ಎಂದು ನಿರ್ಧರಿಸಿ ಬಂದುಬಿಟ್ಟೆ. ಮೈದುನ, ರಾಜೇಂದ್ರ, ಬಂದ ನೌಕರಿಯನ್ನ ಬಿಟ್ಟು ಬಂದಿದೆಯಲ್ಲ, ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿದೀಯಪ್ಪ? ಅಣ್ಣ ಅತ್ತಿಗೆ, ನಾನೊಬ್ಬ ಉತ್ತಮ ರೈತನಾಗಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಅಂದ್ರೇನಪ್ಪ ನಿನ್ನ ಮಾತು? ಅತ್ತಿಗೆ, ಇದ್ದೇ ಇದೆಯಲ್ಲ ಹಿರಿಯರ ಮಾಡಿದ ಆಸ್ತಿ, ಅದೇ ಹೊಲದಲ್ಲಿ ದುಡಿದು ವ್ಯವಸಾಯ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಇದೇ ಮಾಗನೂರ ಗ್ರಾಮದಲ್ಲಿ. ತಮ್ಮ ಸಹೋದರ, ನನ್ನ ತಮ್ಮ ರಾಜೇಂದ್ರ ಒಬ್ಬ ಪೊಲೀಸು, ಇಲ್ಲ ಡಾಕ್ಟರು, ಇಲ್ಲ ಲಾಯರ್ ಎಂದು ದೊಡ್ಡ ದೊಡ್ಡ ಅಧಿಕಾರಿ ಅಂತೂ
ಕನಸ ಕಟ್ಟುಕೊಂಡು ಕೂತಿದ್ದ ಈ ಕಡೆ ಬಡವ. ಆದರೆ ಕಲಿಸಿದ ಕಲ್ಪನೆ ಕರಿಗೆ ನುಚ್ಚು ನೂರು ಆಗಿ ಹೋಯ್ತು ನನ್ನ ಮನಸ್ಸಿನಲ್ಲಿ. ಹೌದಪ್ಪ ಮೈದುನ, ನೀನು ನಮ್ಮಂತೆ ಹೊಲದಲ್ಲಿ ದುಡಿಯುವುದು ಬೇಡ ಅಂತ ನಿಮ್ಮಣ್ಣ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ನಿನ್ನನ್ನು ಚೆನ್ನಾಗಿ ಕಲಿಸಿ ಒಬ್ಬ ದೊಡ್ಡ ಸಾಹೇಬನಾಗಿ ಮಾಡಬೇಕು ಅಂತ ಎಷ್ಟು ಕನಸುಗಳನ್ನು ಕಂಡಿದ್ದಾರೆ, ಎಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಗೊತ್ತೇನಪ್ಪ. ಅಣ್ಣ ಅತ್ತಿಗೆ ಒಬ್ಬ ಪೊಲೀಸ್ ಆದ್ರೆ 4 ಜನರ ಕಳ್ಳರಿಗೆ ಶಿಕ್ಷೆ ಕೊಡಿಸಬಹುದು, ಒಬ್ಬ ಲಾಯರ್ ಆದ್ರೆ 4 ಜನರಿಗೆ ನ್ಯಾಯ ಕೊಡಿಸಬಹುದು. ಅದೇ ಒಬ್ಬ ಡಾಕ್ಟರ್ ಆದ್ರೆ 4 ಜನರ ಜೀವನ ಉಳಿಸಬಹುದು. ಅದೇ ಒಬ್ಬ ಡಾಕ್ಟರ್, ಲಾಯರ್, ಪೊಲೀಸ್ ಅವರಷ್ಟೇ ಏಕೆ ಇಡೀ ಜಗತ್ತಿಗೆ ಅನ್ನ ಹಾಕುವ ಅನ್ನದಾತನೇ ಈ ರೈತ. ಅತ್ತಿಗೆ ಎಲ್ಲರೂ ಏನ್ ಬೇಕಾದ್ರೂ ಆಗ್ಬೋದು, ಆದ್ರೆ ರೈತನಾಗಬೇಕಾದ್ರೆ ಅದು ಪೂರ್ವ ಜನದ ಪುಣ್ಯ ಆಗಿರ್ಬೇಕು. ಅತ್ತಿಗೆ ಪೂರ್ವ ಜನದ ಪುಣ್ಯ ಆಗಿರ್ಬೇಕು. ಅದಕ್ಕೆ ಹಿರಿಯರು ಹೇಳುತ್ತಾರೆ, ಕೋಟಿ ವಿದ್ಯೆಗಿಂತ ಮೇಟಿ ಇದ್ದೇ ಮೇಲೆಂದು. ಅದಕ್ಕೆ ನಾನು ದೃಢ ನಿರ್ಧಾರ ಮಾಡಿದ್ದೇನೆ, ಈ ನೌಕರಿ ಬೇಡೆಂದು. ತಮ್ಮ ರಾಜೇಂದ್ರ, ನಿನಗೊಂದು ಕಿವಿ ಮಾತು ಹೇಳುತ್ತೀನಿ, ಚೆನ್ನಾಗಿ ನೆನಪಿಟ್ಟುಕೋ. ಅದ್ಯಾವ ಮಾತು ಹೇಳಣ್ಣ? ನೋಡು ಸೋದರ, ಇದೊಂದು ಇಸ ತುಂಬಿದ ಸಾಮ್ರಾಜ್ಯ. ಇದರಲ್ಲಿ ನಗರಂತ ಶ್ರೀಮಂತರ ದೌಡಿಗೆ ಸಿಲುಕದಾಗೆ ಸಾಗಬೇಕಪ್ಪ ಈ ಸಮಾಜದಲ್ಲಿ. ಇದೇ ನನ್ನ ಕಿವಿ ಮಾತು. ಅಣ್ಣ, ಅಂದು ಪರುಕಿಯರೊಡನೆ ಹೋರಾಡಿ ವೀರ ಪರಾಕ್ರಮಿ ಅಂದು ಬಿರುದ ಪಡೆದ ಆ ಸಂಗೊಳ್ಳಿ ರಾಯಣ್ಣ, ಸಿಂಧೂರ ಲಕ್ಷ್ಮಣ ಅಣ್ಣ, ಅಂತ ಕೆಟ್ಟ ಸರ್ಪ ನರನಾಗ ನನ್ನ ವಿಷಯಕ್ಕೆ ಬಂದರೆ ಅವನ ಶಿರವನ್ನು ಕತ್ತರಿಸಿ ಆ ಸರ್ಪಗಳಿಗೆ ಗುಡುಗೊಡೆದ ಗೌಡ ನಾನಾಗುವೆ. ಅಷ್ಟೇ ಅಲ್ಲ ಮೈದುನ, ಈ ಊರಿನ ಕಾಮದ ಕಣ್ಣಿಯರ ಕಣ್ಣು ಯಾವತ್ತೂ ನಿನಗೆ ಬೆಳೆದಂತೆ ನೀನು ಬಾಳಿ ಬದುಕಬೇಕಪ್ಪ. ಇದು ನಿನ್ನ ಅತ್ತಿಗೆ ಆಸೆ. ಅತ್ತಿಗೆ ಕಾಮದಿಂದ ನೋಡಿದ ನಾರಿಯರ ಕಣ್ಣುಗಳನ್ನು ಕಿತ್ತೆಸೆದು ಅವರಿಗೆ ತಕ್ಕ ಉತ್ತರ ಕೊಟ್ಟು ತಾಯಿಗೆ ಮಗನಾಗಿ ತಂಗಿಗೆ ಅಣ್ಣನಾಗಿ ಈ ಭೂಮಿ ಹೆಸರು ಈರಪುತ್ರನಾಗುವೆ. ಈ ನಾಡಿನಲ್ಲಿ ಇದೇ ಈ ರಾಜೇಂದ್ರ ಜೀವನದ ಹೋರಾಟ. ತಮ್ಮ ರಾಜೇಂದ್ರ, ನೀ ಬಡವರ ಕೋಪ ದೌಡಿಗೆ ಮೂಲ ಆಗಬಾರದಪ್ಪ, ಆಗಬಾರದು. ಅಣ್ಣ, ಯಾಕೆ ನನ್ನ ಮೇಲೆ ಅಪನಂಬಿಕೆ? ಇವನು ಅಂತಿಂತ ಗಂಡಲ್ಲ, ಇಡೀ ಬ್ರಹ್ಮಾಂಡವನ್ನೇ ಇಬ್ಬಾಗ ಮಾಡಬಲ್ಲೆ, ಸಮುದ್ರವನ್ನೇ ಗುಡುಗೊಡೆದು ಕಡಲಾಗಿ ಹರಿಸಬಲ್ಲೆ, ಈ ವಜ್ರ ಮುಷ್ಟಿಯಿಂದ ಗುದ್ದಿ ಆಕಾಶಕ್ಕೆ ಸಿಡಿಲು ಅಪ್ಪಳಿಸುವಂತ ಮಾಡಬಲ್ಲ ಈ ನಿನ್ನ ತಮ್ಮ ರಾಜೇಂದ್ರ. ತಮ್ಮ ರಾಜೇಂದ್ರ, ನೀ ಆಡುವ ನುಡಿ ಕೇಳಿದರೆ ಹಸಿದ ಹೊಟ್ಟೆ ಕೂಡ ಹಿಂಗೆ ಹಾಲು ಕೊಡುವಟ್ಟ ಸಂತೋಷ ಆಗುತ್ತಿದೆಪ್ಪ, ಸಂತೋಷ ಆಗುತ್ತಿದೆ. ಮೈದುನ, ಹಾಗಾದ್ರೆ ಬಾರಪ್ಪ, ಕೈಕಲ್ ಮುಖ ತೊಳೆದುಕೊಂಡು ಬಾ, ಬಿಸಿ ಬಿಸಿ ಅಡಿಗೆ ಮಾಡಿದ್ರಿ, ಊಟ ಮಾಡುವ. ಅತ್ತಿಗೆ, ಊಟ ಮಾಡೋಕ್ಕಿಂತ ಪೂರ್ವದಲ್ಲಿ ನಿಮ್ಮ ಬಾಯಿಂದ ಒಂದು ಇಂಪಾದ ಹಾಡು ಕೇಳಬೇಕೆಂದು ಆಸೆ ಆಗುತ್ತಿದೆ. ಅತ್ತಿಗೆ, ಹಾಡು ಅತ್ತಿಗೆ, ಹಾಡು. ಆಯ್ತಪ್ಪ ಮೈದುನ, ನಿನ್ನ ಇಷ್ಟದಂತೆ ಎಲ್ಲರೂ ಸೇರಿ ಹಾಡಿ ನಡೆಯೋಣ. ಮನೆಯಲ್ಲಿ ಬೆಳಗುತ್ತಿರಲಿ ಎಂದು ನನ್ನ ದೀಪ, ಹಸಿದಾಗ ಅನ್ನ ದಣಿದಾಗ ನೀರು ಕೊಡದಿದ್ದ ಮೇಲೆ ನೀತೆಂದೋ ಮನಸ್ಸಿದ್ದು ಪ್ರೀತಿ ಕೈಹಿದ್ದು ದಾನ ಕೊಡದಿದ್ದ ಮೇಲೆ ನೀತೆಂದೋ ಒಂದು ತಾಯಿ ತಾನ ತವರಿನ ಸಿರಿ ಹಂಚಿಕೊಂಡ ಉಡಲೇಬೇಕು ನೀತೆಂದೋ ನೀತೆಂದೋ
ನನ್ನ ಮೈದನ ಅದ ನೋಡ, ಹೌದ ಹುಲಿಯ ಅಂದ್ರೆ ನನ್ನ ಮೈದನ ಬಿಸಿ ಬಿಸಿ ಅಡಿಗೆ ಮಾಡಿದ್ರಿ, ಹೋಗುತ್ತೆ ಊಟ ಮಾಡಂತ ಬಾರಪ್ಪ. ಅತ್ತಿಗೆ ನೀ ತಿಳಿಸಿದ ಹುಲಿ ಇದು. ಬಾರಪ್ಪ ಅಮ್ಮ ಎಲ್ಲರೂ ಸೇರಿ ಊಟ ಮಾಡೋಣ. ಬನ್ನಿ. ನಡ್ರಿ ಹೋಗೋಣ. ನಡೆಯೋಣ, ಹೋಗೋಣ. इस दुनिया का नाम गरुड़ मार्शल कार में हाथ से खत्म हो गया। इस करोड़ा जिंदगी के मजा तो मजा। ये जीडी पाटिल इसका रात बीत गया। दिल्ली मौदी हुआ ಬೆಂಗಳೂರಲ್ಲಿ ಸಿದ್ದರಾಮಯ್ಯನವ ಆಂಧ್ರದಲ್ಲಿ ಅಶೋಕ್ ಕಣ್ಣನ ಪಟ್ಟಣ ಹವ ಮೋದಿನಲ್ಲಿ ಈ ವಾಲ್ಮೀಕಿ ಹುಡುಗನ ಹವ Patel.
ಗೋಳ್ ಯಮ ಕಿಂಕರ काम एक कुत्ते जीवन बर्बाद हो गया क्या बोलते हो ए आदमी इसे चलते घर को जाएंगे जाएंगे ये जीडी पाटिल ये गरुड़ तू जिसके समझ गए जमे बात जमे पर बॉडी पर जरलेंगे सोल मारको साल झूठ बोलेगा मैं बोलेगा हरी करेगा ಈ ಅಧಿಪತಿಗೆ ನಾನೇ ಗರುಡ
ಸ್ವಾತಂತ್ರ್ಯಕ್ಕಾಗಿ ಓಡುವುದು ಏ ನರ್ನಾಗ ಈ ಕಂಠನಿಂದಲೇ 10 ರಣಗಳನ್ನು ಉರುಳಿಸಿ ಹುತ್ತಿನ ಕೋಟೆಯನ್ನೇ ನಿರ್ಮಿಸಿ ನಾನೇ ಸರ್ಪ ಒಂದು ಅಂಧಕಾರದಿಂದ ಹಾರಾಡ್ತಿರುವಲ್ಲ. ದಯವಿಟ್ಟು ಎಲ್ಲ ಮಾಡಬೇಕಾದ್ರೆ ಹೊರಗೆ ದಯವಿಟ್ಟು ಎಲ್ಲ ಮಾಡಬೇಕಾದ್ರೆ ಪ್ಲೀಸ್ ಸರ್ ಯಾರು ಫಲ ಮಾಡಿದ್ರೆ ನೆಕ್ಸ್ಟ್ ಸೈಡ್ ಹತ್ತಿರ ಯಾರು ಎಲ್ಲ ನಿಮ್ಮ ಸಾಮಾನುಗಳ ಹಾಕಿ ನಿನ್ನ ಹುತ್ತಿನ ಕೋಡಿಗೆ ಮುಗಿ ಹಾಕಿ ಹುತ್ತಿನ ಸುತ್ತ ತಲುಪಿಸಲು ಬೀಜ ಬೇತೆ ನನ್ನ ತಂದೆ ಕೊಂದ ಸೇಡಿಗಾಗಿ ನನ್ನ ಅಂತರಾಳದಲ್ಲಿ ಸಿಡಿದೇಳುತ್ತಿದೆ ನನ್ನ ಸೇಡಿನ ಕ್ರಾಂತಿ. ತಂದೆ ತರುತ್ತೇನೆ ನಿನ್ನ ಬೋಳಿಗೆ ಕರಾಳ ರಾತ್ರಿ ಅಂದೇ ನಿನ್ನ ದೇಹಕ್ಕೆ ಕೊಡುವ ಬೆಂಕಿಗೆ ಆಹುತಿ ಹೋಗುವುದು ಬಹುದಿನಗಳ ಭ್ರಾಂತಿ. ನರನಾಗ ನಿನ್ನ ಮುತ್ತಿನ ತಂಗಿ ರೂಪ ಹೆಸರಿಗೆ ತಕ್ಕಂತೆ ರೂಪಸಿ ರೂಪ ಮೋಗಿದ ಮೋವಿನ ತಿರುಣಿನ ಮುದ್ದಾದ ಮೈ ಮಾಟ ನನ್ನ ಮೋದ ಮೋದಲ್ಲಿ ಮುಳುಗಿಬಿಟ್ಟಿದೆ ನನ್ನನು ರೂಪ ನಿನ್ನ ಧರ್ಮದ ಕೊಳ್ಳಿಗೆ ಕರ್ಮದ ತಾಳಿ ಕಟ್ಟಿ ನಿನ್ನನ್ನು ನನ್ನ ಪತ್ನಿಯಾಗಿ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ವಿಷ ಕೋರಿದ ಈಶ್ವರ ಕಂಠನೇ ಅಲ್ಲ. ಸಾಕಾಯ್ತಾ ಆಗಿರ್ಲೇಬೇಕು ಆಗ್ಲೇಬೇಕು ಅಂತ ತಾನೇ ನಮ್ಮ ಇಸ್ಕಂತ ಕಾಲಿಟ್ಟಿದ್ದು. ಟೇಲರ್ ಅಟ್ಟ ಪಿಕ್ಚರ್ ಬಾಕಿ ಐತಿ ಮಾತು ಬರ್ತೀವಿ. ನಾನು ಒಬ್ಬನ ಜೋಡಿ ಹಬ್ಬ ಮಾಡ್ದಕ್ಕೆ ನಿನಗೆ ಇಟ್ಕೊಂಡಿರ್ಬೇಕಾರ ನಾ ಊರಿಗೊಂದಿಟ್ಟು ನನಗೆ ಇಟ್ಕೊಂಡಿರ್ಬಾರ್ದ.
ಗಡಿಬಿಡಿ ಮಾಡಿ ಬಾರಲೆ ಹುಡುಗಿ ಆಡು ಚಿನ್ನಪ್ಪ